ಕೃಷ್ಣ ಮೃಗಗಳ ಮಾರಣ ಹೋಮಕ್ಕೆ ಮೆಗಾ ಟ್ವಿಸ್ಟ್ ಸಿಗ್ತಾ ಇದೆ. ಸಿಬ್ಬಂದಿ ನಿರ್ಲಕ್ಷ್ಯಕ್ಕೆ ಕೃಷ್ಣ ಮೃಗಗಳ ಮಾರಣ ಹೋಮ ಆಗಿದೆ. 3 ತಿಂಗಳ ಮೊದಲೇ ಸಿಕ್ಕಿದ್ದ ರೋಗದ ಸುಳಿವು. ಮುನ್ಸೂಚನೆ ನೀಡಿದ್ರೂ ಎಚ್ಚರ ವಹಿಸಿಲ್ವಾ ಝೂ ಸಿಬ್ಬಂದಿ? ಸಾಂಕ್ರಾಮಿಕ ರೋಗ ಹರಡುವ ಸಂದೇಶವನ್ನ ರವಾನಿಸಿದಂತಹ ಅಧಿಕಾರಿಗಳು ರಾಷ್ಟ್ರೀಯ ಸಾಂಕ್ರಾಮಿಕ ರೋಗಶಾಸ್ತ್ರ ಸಂಸ್ಥೆಯಿಂದ ಮಾಹಿತಿ ರವಾನೆಯಾಗಿದೆ. ಬೆಂಗಳೂರಿನ ಯಲಹಂಕದ NIVED ಸಂಸ್ಥೆ ಮಾಹಿತಿಯನ್ನ ಕೊಟ್ಟಿದೆ. ಎಲ್ಲಾ ಝೂಗಳಿಗೂ ಪಶು ಸಂಗೋಪನಾ ಇಲಾಖೆ ಸಂದೇಶವನ್ನ ರವಾನೆ ಮಾಡಿದೆ. ಹಸು ಎಮ್ಮೆ ಸಾಕುವ ರೈತರಿಗೂ ಕೂಡ ಸಂದೇಶ ರವಾನೆಯಾಗಿತ್ತು. ಎಚ್ಚರ ವಹಿಸದೆ ಇದ್ದಿದ್ದಕ್ಕೆ ಕೃಷ್ಣ ಮೃಗಗಳಿಗೆ ಈ ಸಾಂಕ್ರಾಮಿಕ ರೋಗ ಹರಡಿದೆ. ಹೆಮರಾಜಿಕ್ ಸೆಪ್ಟಿಸೆಮಿಯಾ ಬ್ಯಾಕ್ಟೀರಿಯಾದಿಂದ ಕೃಷ್ಣ ಮೃಗಗಳ ಸಾವಾಗಿದೆ. ಅಲರ್ಟ್ ಮಾಡಿದ್ರೂ ನಿರ್ಲಕ್ಷ್ಯವನ್ನ ತೋರಿದ್ದಕ್ಕೆ ಕೃಷ್ಣ ಮೃಗಗಳ ಸಾವಾಗಿದೆ. ಅಲರ್ಟ್ ಮಾಡಿದ್ರೂ ಕೂಡ ಯಾವುದೇ ಪ್ರಯೋಜನ ಆಗಿಲ್ಲ. ಝೂ ಸಿಬ್ಬಂದಿಗಳು ತಮ್ಮ ಬೇಜವಾಬ್ದಾರಿತನಕ್ಕೆ ಇದೀಗ 31 ಕೃಷ್ಣ ಮೃಗಗಳ ಸಾವಾಗಿದೆ. ಇನ್ನು ಉಳಿದಿರುವಂತಹ ಕೃಷ್ಣ ಮೃಗಗಳನ್ನಾದರೂ ಉಳಿಸ್ಕೊಳ್ಳುವಂತಹ ಪ್ರಯತ್ನಗಳನ್ನ ಮಾಡಿ. ಇದ್ದಿದ್ದು 38 ಕೃಷ್ಣ ಮೃಗಗಳು, ಅದರಲ್ಲಿ 31 ಈಗಾಗಲೇ ಹಸು ನೀಗಿವೆ. ಇರೋದು ಇನ್ನ 7 ಕೃಷ್ಣ ಮೃಗಗಳು. ಈಗಾಗಲೇ ನೋಡಿ NIVED ಸಂಸ್ಥೆ ಮಾಹಿತಿಯನ್ನ ಹಂಚಿಕೊಂಡಿದೆ. ಎಲ್ಲ ಝೂಗಳಿಗೂ ಕೂಡ ಈ ಪಶುಸಂಗೋಪನಾ ಇಲಾಖೆ ಸಂದೇಶ ರವಾನೆ ಆಗಿದೆ. ಬ್ಯಾಕ್ಟೀರಿಯಾ ಬರುತ್ತೆ, ಬ್ಯಾಕ್ಟೀರಿಯಾದಿಂದ ಪ್ರಾಣಿ ಪಕ್ಷಿಗಳು ತಮ್ಮ ಪ್ರಾಣವನ್ನ ಕಳೆದುಕೊಳ್ಳುವಂತಹ ಸಾಧ್ಯತೆ ಇರುತ್ತೆ. ಸೊ ಹಾಗಾಗಿ ಮುನ್ನೆಚ್ಚರಿಕೆಯನ್ನ ತೆಗೆದುಕೊಳ್ಳಿ ಅಂತ ಹೇಳಿ ಸಂದೇಶ ರವಾನೆ ಮಾಡಿದೆ. ಬರೀ ಕೃಷ್ಣ ಮೃಗಗಳಿಗೆ ಮಾತ್ರ ಅಲ್ಲ, ಹಸು ಎಮ್ಮೆ ಮತ್ತೆ ಸಾಕುವ ರೈತರಿಗೂ ಕೂಡ ಸಂದೇಶ ಕೂಡ ರವಾನೆ ಮಾಡಿದೆ ಕಂಪನಿ. ಸೊ ಎಚ್ಚರ ವಹಿಸಬೇಕಾಗಿತ್ತು. ಎಚ್ಚರವನ್ನ ವಹಿಸದೇ ಇರೋದಕ್ಕೆ ಇದೀಗ ಕೃಷ್ಣ ಮೃಗಗಳು ಸಾವನ್ನಪ್ಪಿವೆ. ಹೆಮರಾಜಿಕ್ ಸೆಪ್ಟಿಸೆಮಿಯಾ ಬ್ಯಾಕ್ಟೀರಿಯಾದಿಂದ ಕೃಷ್ಣ ಮೃಗಗಳ ಸಾವಾಗಿದೆ.